ಹ್ಮ್ ಕೋಗಿಲು ಬಡಾವಣೆಯಲ್ಲಿ ಯಾವತ್ತು ಅದು 20 ಡಿಸೆಂಬರ್ 20ನೇ ತಾರೀಕು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಂತ ಸುಮಾರು 167 ಮನೆಗಳನ್ನು 67 ಶೆಡ್ಗಳನ್ನು 167 ಶೆಡ್ಗಳನ್ನು ತೆರವುಗೊಳಿಸಿದರು. 16 ನೋಟಿಸ್ ಕೊಟ್ಟು ಅದು ಅವ್ರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಟ್ಟ ಮೇಲೆ ತೆರವು ಮಾಡಿ, ನೀವು ಸರ್ಕಾರಿ ಜಾಗ ಇದು, ನೀವು ಖಾಲಿ ಮಾಡಲೇಬೇಕು ಅಂತೇಳಿ ಅವರ ಗಮನಕ್ಕೂ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದರೂ ಅವರು ಖಾಲಿ ಮಾಡಿರಲಿಲ್ಲ. ನಿನ್ನೆ ನಾನು ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರನ್ನು ಮತ್ತೆ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿಗಳಾದಂಥ ನಸೀರ್ ಅಹಮದ್ ಅವರನ್ನು ಕಳಿಸಿಕೊಟ್ಟಿದ್ದೆ ಜಾಗಕ್ಕೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ, ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಕೊಟ್ಟಿದ್ದಾರೆ. ಅದು ಜಾಗ ಕಷಾಯ ವಿಲೇವಾರಿ ಮಾಡಲಿಕ್ಕೆ ಸುಮಾರು 5 ಎಕರೆ ಜಮೀನನ್ನು 15 ಎಕರೆಗಳನ್ನು ಡಿಸಿ ಜಿಲ್ಲಾಧಿಕಾರಿಗಳು ನಗರ ಪಾಲಿಕೆಗೆ ಸ್ಥಳ ಹಸ್ತಾಂತರ ಮಾಡಿದ್ದಾರೆ. ಬಂಡೆ ಮತ್ತು ಕ್ವಾರಿಂಗ್ ಎಲ್ಲ ಇದೆ ಅಲ್ಲಿ. ಅವರು ಕಸ ಕೂಡ ಅಲ್ಲಿ ಹಾಕ್ತಾ ಇದ್ದಾರೆ. ಕಾರ್ಪೊರೇಷನ್ ಅವರು ಮತ್ತೆ ಅವರೇ ಸ್ವಾಧೀನದಲ್ಲಿದ್ದಾರೆ. ಹಸ್ತಾಂತರ ಆದ್ರಿಂದ ಇವತ್ತಿನವರೆಗೆ ಸ್ವಾಧೀನದಲ್ಲಿದ್ದಾರೆ. ನಾವು ಸುಮಾರು 20-21ರಿಂದ ಈ ರೀತಿಯಾಗಿ ಅಕ್ರಮವಾಗಿ ಶೆಡ್ಗಳನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದವರು. ಅದಕ್ಕೆ ಆ ಸಂಬಂಧ ಆ ಭಾಗದಲ್ಲಿದ್ದಂಥ ರೆವಿನ್ಯೂ ಆಫೀಸರ್ಗಳು ಅಥವಾ ಕಾರ್ಪೊರೇಷನ್ ಅಧಿಕಾರಿಗಳು ಅವ್ರ ಮೇಲೆಲ್ಲ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಯಾಕಂದ್ರೆ ಇನ್ಮುಂದೆ ಇಂಥ ಈಗ ತಹಸೀಲ್ದಾರ್ಗೆ ಗೊತ್ತಿಲ್ಲದೇನೆ, ಶಿರಸ್ತೆದಾರರಿಗೆ ಗೊತ್ತಿಲ್ಲದೇನೆ, ವಿಲೇಜ್ ಅಕೌಂಟೆಂಟ್ಗೆ ಗೊತ್ತಿಲ್ಲದೇನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು
ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಹ್ಮ್ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಈ ತರ ಇಲ್ಲೀಗಲ್ ಆಗಿ ಮುಂದೇನು ಕೂಡ ತಡಿಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಇಲ್ಲೀಗಲ್ ಆಗಿ ಮನೆ ಕಟ್ಟತಕ್ಕಂಥದ್ದು, ಅಲ್ಲಿ ವಾಸ ಮಾಡ್ತಕ್ಕಂಥದ್ದು, ಅದನ್ನು ಅವಕಾಶ ಮಾಡಿಕೊಡಕೂಡದು ಅಂತಕ್ಕಂಥ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಅನ್ನು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಒಂದು ವೇಳೆ ಮನೆ ಕಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೇನೆ.